ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಬಾಗಲಕೋಟೆಯಲ್ಲಿ ವೀಕೆಂಡ್ ಕರ್ಫ್ಯೂಗೆ ಡೋಂಟ್ ಕೇರ್ ಅಂತಿದ್ದಾರೆ ಅಲ್ಲಿನ ಜನ. ಬನಶಂಕರಿ ಜಾತ್ರೆಗಾಗಿ ನೂರಾರು ಜನರಿಂದ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. ಇಳಕಲ್ ನಗರದಿಂದ ಬಾದಾಮಿವರೆಗೆ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. ಮಾಸ್ಕ್, ಸಾಮಾಜಿಕ ಅಂತರ ಯಾವುದೂ ಕೂಡ ಇಲ್ಲ. ಭಕ್ತರಿಂದ ಪಾದಯಾತ್ರೆಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪ್ರಸಾದ ವ್ಯವಸ್ಥೆಯಲ್ಲೂ ಕೂಡ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಈ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರದಿಂದ ಅಂತೂ ಆಗಲ್ಲ. ಯಾಕಂದರೆ ನೋಡಿದ್ದೀವಿ, ಜನವರಿ 9ನೇ ತಾರೀಕು ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆಯನ್ನೇ ತಡೆಯೋಕ್ಕಾಗಲಿಲ್ಲ ಇವ್ರ ಕೈಲಿ. ಸೊ ಹೀಗಾಗಿ ಜನರ ಮನಸ್ಥಿತಿ ಬಂದ್ಬಿಟ್ಟಿದೆ, ಸರ್ಕಾರ ಏನು ಮಾಡ್ಕೊಳಕ್ಕಾಗಲ್ಲ, ನಮಗೆ ಸರ್ಕಾರಕ್ಕೆ ಆ ಥರ ಎಲ್ಲ ಕ್ರಮ ಕೈಗೊಳ್ಳೋಕ್ಕೂ ಧೈರ್ಯ ಇಲ್ಲ ಅನ್ನುವಂಥ ಮನಸ್ಥಿತಿ ಜನರಿಗೆ ಬಂದ್ಬಿಟ್ಟಿದೆ. ಈ ಕಾಂಗ್ರೆಸ್ನವರ ಪಾದಯಾತ್ರೆಯಿಂದಾಗಿ ಸರ್ಕಾರ ಏನು ಮಾಡದಂಥ ಹಿನ್ನೆಲೆಯಲ್ಲಿ ಜನರ ಮನಸ್ಥಿತಿನೂ ಚೇಂಜ್ ಆಗಿರುವಂಥದ್ದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಕೊಡಗಿನಲ್ಲಿ ಗ್ರಾಮೀಣ ಭಾಗದಲ್ಲೇ ಹೆಚ್ಚಾಗ್ತಾ ಇದೆ ಕೋವಿಡ್. ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಭಾಗದಲ್ಲೇ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರುವಂಥದ್ದು. 15 ದಿನಗಳಲ್ಲಿ 1182 ಪ್ರಕರಣಗಳು ದಾಖಲಾಗಿದೆ. ಜನವರಿ 1ರಿಂದ ಕೊಡಗಿನಲ್ಲಿ 1182 ಪ್ರಕರಣಗಳು ದಾಖಲಾಗಿರುವಂಥದ್ದು. 1182 ಪ್ರಕರಣದಲ್ಲಿ 800 ಪ್ರಕರಣ ಗ್ರಾಮೀಣ ಭಾಗದಲ್ಲೇ ಪತ್ತೆಯಾಗಿದೆ. ಕೇರಳ ಗಡಿಭಾಗ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹೆಚ್ಚು ಪ್ರಕರಣಗಳು ವರದಿ ಆಗ್ತಾ ಇದೆ. ಆಲ್ಮೋಸ್ಟ್ ನಾವು ಪ್ರತಿದಿನ ವರದಿ ಆಗ್ತಾ ಇರುವಂಥ ಪ್ರಕರಣಗಳನ್ನು ಗಮನಿಸ್ತಾ ಹೋದರೆ ಎಲ್ಲೊಂದು ಕಡೆ ಸಮುದಾಯಕ್ಕೆ ಈಗ ಆಲ್ರೆಡಿ ಹರಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿನಕ್ಕೆ 28,000 ಕೇಸು ಅಂದರೆ ಅದೇನು ಹುಡುಗಾಟನ? 28,000 ಇನ್ನು ನಾಳೆಯಿಂದ ಇವತ್ತಿಂದ ಎಷ್ಟೆಷ್ಟು ಕೇಸ್ಗಳು ವರದಿ ಆಗುತ್ತೋ ಏನೋ ಗೊತ್ತಿಲ್ಲ. ಹಳ್ಳಿಗಳಲ್ಲಿ ಒಂದು ಸ್ಪ್ರೆಡ್ ಆಯಿತು ಅಂದರೆ ನೆವರ್ ಎಂಡಿಂಗ್ ಸ್ಟೋರಿ. ಈವೊಂದು ನಮ್ಮ ಜಿಲ್ಲೆಯಲ್ಲಿ ಮನೆಗಳು ದೂರ ಇದ್ದಾವೆ, ಬಟ್ ಅದು ಕೌಂಟಿಗೆ ಬರಲ್ಲ. ಯಾಕಂದರೆ ಒಬ್ಬರಿಂದ ಒಬ್ಬರು ಅವರು ಏನಂದರೆ ಪಾಸಿಟಿವ್ ಆದ್ರೂ ಓಡಾಡ್ತಾ ಇದ್ದಾರೆ, ಕೇರ್ ತಗೊಳ್ತಾ ಇಲ್ಲ ಅವರು. ಸೊ ಅದಕ್ಕೇ ನಾವೀಗ ಏನು ಮಾಡ್ತಾ ಇದ್ದೀವಿ, ಪಿ ಡಿ ಅವ್ರಿಗೆಲ್ಲ ಇದನ್ನು ಕೊಟ್ಬಿಟ್ಟು ಯಾರು ಪಾಸಿಟಿವ್ ಇದ್ದಾರೋ ಅವ್ರನ್ನ ಹೋಮ್ ಐಸೋಲೇಷನ್ ನಾವು ಅಡ್ವೈಸ್ ಮಾಡ್ತಾ ಇಲ್ಲ, ಅವರೇ ನಿರ್ಣಯ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಪ್ರತಿಯೊಂದು ಪಾಸಿಟಿವ್ ಪೇಷಂಟ್ಗೂ ನಾವು ಈಗ ವಾರ್ ರೂಮಿಂದ ಫೋನ್ ಮಾಡಿ ಅವರು ಹಾಸ್ಪಿಟ್ಲಿಗೆ ಬರಬೇಕು, ವೆದರ್ ಸಿಂಪ್ಟಮ್ಯಾಟಿಕ್ ಆರ್ ಎಸಿಂಪ್ಟಮ್ಯಾಟಿಕ್. ಅವರು ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೊಂಡು ಡಾಕ್ಟರ್ ವಿಲ್ ಡಿಸೈಡ್ ಏನಂದರೆ ಅವರು ಮನೇಲಿರಬೇಕಾ ಅಥವಾ ಹಾಸ್ಪಿಟ್ಲಲ್ಲಿರಬೇಕಾ ಅಂತ. ಸೊ ಮನೇಲಿರಬೇಕು ಅಂದರೆ ಪಿ ಡಿ ಒ ಸರ್ಟಿಫಿಕೇಟ್ ತಗೋಬೇಕು ಅವರು. ಪಿ ಡಿ ಒ ಸರ್ಟಿಫಿಕೇಟ್ ಇಲ್ಲದ್ರೆ ಅವರು ಹೋಮ್ ಐಸೋಲೇಷನ್ ಇರೋಂಗಿಲ್ಲ. ಬಟ್ ಹೋಮ್ ಐಸೋಲೇಷನ್ ಇದ್ದರೂ ಹೊರಗೆ ಬರಬಾರ್ದು. ಸೊ ಅದು ಅವರು ಜವಾಬ್ದಾರಿಯಿಂದ ಇರಬೇಕಾಗತ್ತೆ ಮನೆ ಒಳಗೆ. ಗದಗ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳಿಗೆ ಕೊರೋನಾ ಕಂಟಕ ಕಾಡ್ತಾ ಇದೆ. ಮೊನ್ನೆ ಹುಲಕೋಟಿ ರಾಜೇಶ್ವರ ಶಾಲೆಯಲ್ಲಿ ಸ್ಫೋಟವಾಗಿತ್ತು ಕೊರೋನಾ. ಇಂದು ರೋಣ ಆಯುರ್ವೇದ ಮೆಡಿಕಲ್ನಲ್ಲಿ ಕೊರೋನಾ ಹೆಚ್ಚಿನ ಸಂಖ್ಯೆಯಲ್ಲಿ ವರದಿಯಾಗ್ತಾ ಇರುವಂಥದ್ದು. ರಾಜೀವ್ ಗಾಂಧಿ ಮೆಡಿಕಲ್ ಕಾಲೇಜಿನಲ್ಲಿ 30 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಅದರ ಜೊತೆಗೆ 3 ವೈದ್ಯರು ಕೂಡ ಸೇರ್ಕೊಂಡಿದ್ದಾರೆ. ಸೊ ಹೀಗಾಗಿ 33 ಅಂದರೆ 3 ಜನ ವೈದ್ಯರು, 30 ಜನ ವಿದ್ಯಾರ್ಥಿಗಳು, ಟೋಟಲ್ ಆಗಿ 33 ಕೇಸ್ಗಳು ವರದಿಯಾಗಿದೆ. ಸೋಂಕಿತ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದಲ್ಲೇ ಕ್ವಾರಂಟೈನ್ ಮಾಡಲಾಗಿದೆ. ಜನವರಿ 1ರಂದು ಓರ್ವ ವಿದ್ಯಾರ್ಥಿಯಲ್ಲಿ ಕಾಣಿಸಿಕೊಂಡಿತ್ತು ಸೋಂಕು. ಈ ಹಿನ್ನೆಲೆಯಲ್ಲಿ ಹಾಸ್ಟೆಲ್ನ 200 ಮಂದಿ ವಿದ್ಯಾರ್ಥಿಗಳಿಗೂ ಕೂಡ ಸ್ಯಾಂಪಲ್ ಟೆಸ್ಟ್ ಅನ್ನು ಮಾಡಲಾಯಿತು. ವರದಿಯಲ್ಲಿ 30 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.